भारत माता की जय श्री राम, जय श्री राम। ಮಂತ್ರಾಕ್ಷತೆಯ ನಮ್ಮೂರಿಗೆ ಬಂದಿದ್ದ ಕಾರಣ ರಥೋತ್ಸವದ ಅದ್ದೂರಿ ಸ್ವಾಗತ ಕಾರ್ಯಕ್ರಮವನ್ನು ಎಲ್ಲರೂ ಊರಿನ ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ನಡೆಸಿಕೊಟ್ಟಿದ್ದೀರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಶ್ರೀಗಳಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಮಾಡಲು ಶ್ರೀ ಯಮನೂರಣ್ಣವರಿಗೆ ವಿನಂತಿ ಮಾಡಿಕೊಳ್ತಾರೆ. ಹಿಂದೂ ಸಮಾಜದ ಪ್ರತಿನಿಧಿಯಾಗಿ ಪ್ರತೀಕವಾಗಿ ತಮ್ಮೆಲ್ಲರಿಗೆ ಮುಟ್ಟಿಸ್ತಾ ಇದೆ. ಆತ್ಮೀಯರೇ, ಈಗಾಗಲೇ ಬಹುಶಃ ಟಿವಿ ಯಾವುದೇ ಮಾಧ್ಯಮವನ್ನು ನಾವು ಗಮನಿಸಿದಾಗ ಆ ಟಿವಿಯಲ್ಲಿ ಈ ರಾಮ ಮಂದಿರದ ಕುರಿತಾದಂತಹ ಅದೆಷ್ಟೋ ಭವ್ಯ ಹೋರಾಟದ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಈ ಚರಿತ್ರೆ ನಮ್ಮೆಲ್ಲ ವಿಜಯದ ದ್ಯೋತಕವಾಗಿ ಇವತ್ತು ನಾವು ನಿಂತಿದ್ದೀವಿ. ಕಾರಣ ಇಷ್ಟೇ, ಸಮಾಜ ಜಾಗೃತವಾಗಿದ್ದರೆ 500 ವರ್ಷ ಅಲ್ಲ 1000 ವರ್ಷದ ನಂತರವೂ ಸಹಿತ ಅತಿಕ್ರಮಣಗೊಂಡಿರುವ ಎಲ್ಲ ಮಂದಿರದ ಅವಶೇಷಗಳನ್ನ ವಶಪಡಿಸಿಕೊಂಡು ಮತ್ತೆ ಅಲ್ಲಿ ಹೊಸ ಹೊಸ ಮಂದಿರಗಳನ್ನ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಹಿಂದೂ ಸಮಾಜಕ್ಕಿದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಿ ಬಯಸ್ತೇನೆ. ಸ್ವಯಂ ಸೇವಕರಿಗೆ ಮನೆಯ ಒಳಗೆ ಕರೆಯಿರಿ. ಮನೆ ಒಳಗೆ ಕರೆದು ಪವಿತ್ರವಾದಂತಹ ಒಂದು ತಟ್ಟೆಯಲ್ಲಿ ಅಕ್ಷತೆಯನ್ನ ಸ್ವೀಕಾರ ಮಾಡಬೇಕು. ತದನಂತರ ಒಂದು ಕರಪತ್ರ ಮತ್ತು ಒಂದು ರಾಮ ಮಂದಿರದ ಫೋಟೋ, ಒಟ್ಟು 3 ಸಂಗತಿಗಳನ್ನ ತಮ್ಮ ಕೊಡ್ತಾರೆ. ಕೊಟ್ಟಿರುವ ಅಕ್ಷತೆಯನ್ನ ನಮ್ಮ ದೇವರ ಜಗುಲಿಯ ಮೇಲೆ ಇಟ್ಟು 22ನೇ ತಾರೀಕಿನವರೆಗೂ ಸಹಿತ ಅದನ್ನ ಪೂಜೆ ಮಾಡಬೇಕು. ನಂತರ ಮತ್ತೆ ನಾವು ಏನೇನು ಕೆಲಸ ಮಾಡಬೇಕು, 21ನೇ ತಾರೀಕಿನಿಂದಲೇ ನೆನ್ಪಿಟ್ಟುಕೊಳ್ಳಿ, 21ನೇ ತಾರೀಕಿನಿಂದಲೇ ನಮ್ಮ ಮನೆಗಳ ಮುಂದೆ ಕನಿಷ್ಠ 5 ದೀಪಗಳನ್ನ ನಾವು ಇವತ್ತು ಹಚ್ಚಬೇಕು. ವಿಷಯ ಯಾರು ಬಂದಿಲ್ಲ. बोलो भारत माता की जय श्री राम, 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 जय श्री राम. ಬಂದಿತ್ತು ಈ ಸಂದರ್ಭ ನೆನೆಸ್ಕೊಳ್ಳುವಾಗ ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಎಷ್ಟೋ ಮಂದಿಯ ತ್ಯಾಗ ಬಲಿದಾನಗಳ ಮೂಲಕ ಎಷ್ಟೋ 500 ಸಂಗಮೇಶ್ ಪಾಲ್ಕಿ ಸರ್ ಅವರು ಹೇಳಿದ್ರು, 500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭವ್ಯವಾದ ಶ್ರೀರಾಮ ಮಂದಿರದ ಇವತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರಿಗೂ ನೋಡಕ್ ಸಿಕ್ಕದ ನಮ್ಮೆಲ್ಲರ ಭಾಗ್ಯ. ನಾವು ಹಿಂದೂಗಳಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥ ಆಗ್ತದೆ ಅನ್ನುವಂತ ಇವತ್ತು ಅಭಿಮಾನವನ್ನು ಇಟ್ಟುಕೊಂಡು ನಾವೆಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಊರುಗಳಲ್ಲಿ ಇವತ್ತು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿ ಏನು 22ನೇ ತಾರೀಕಿನ ದಿನ ಇವತ್ತು ನಮ್ಮ ಮನೆಯಲ್ಲಿ ಏನು ಯಾವ ರೀತಿ ದೀಪಾವಳಿಯನ್ನು ಆಚರಣೆ ಮಾಡ್ತೇವೋ ಇದು ಒಂದು ವಿಶೇಷವಾದ ದಿನವಂತೇಳಿ ಇವತ್ತು ಶ್ರೀರಾಮರ ಪ್ರತಿಷ್ಠಾಪನೆ ದಿನದಂದು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಆ ದೇವರ ಇವತ್ತು ಅಕ್ಕಿ ಕಾಳುಗಳನ್ನು ಈಗಾಗಲೇ ನಮ್ಮ ಗ್ರಾಮಕ್ಕೆ ತಗೊಂಡು ಬಂದಿದ್ದಾರೆ. ಅದನ್ನು ಪ್ರತಿಯೊಬ್ಬ ಹಿಂದೂ ಬಾಂಧವರ ಮನೆಗೆ ಇವತ್ತು ತಲುಪಿಸುವಂತ ಕಾರ್ಯ ನಮ್ಮೆಲ್ಲ ಯುವಕರು ಹಿರಿಯರಿಂದ ಆಗಬೇಕಾಗಿದೆ. ಅದನ್ನು ತಗೊಂಡು 22ನೇ ತಾರೀಕಿನ ದಿನ ನಮ್ಮ ಸಂಗಮೇಶ್ವರ ಹೇಳಿದ ರೀತಿಯಲ್ಲಿ ಹಬ್ಬದ ವಾತಾವರಣದಲ್ಲಿ ನಾವು ಪ್ರತಿಯೊಬ್ಬ ಹಿಂದೂಗಳ ಆದ್ಯ ಕರ್ತವ್ಯವಾಗಿದೆ. ಯಾಕಂತಂದ್ರೆ ಸಾಕಷ್ಟು ಹಿರಿಯರ ತ್ಯಾಗ ಬಲಿದಾನ ಜೀವಗಳನ್ನ ಕಳ್ಕೊಂಡು ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿ ನಿಂತದ ಬಂಧುಗಳೇ, ಆ ಪ್ರಾಣ ಪ್ರತಿಷ್ಠೆ